ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಬುಧವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಏನು, ಯಾವ ಸ್ಪರ್ಧಿಗಳು ಎಲ್ಲೆಲ್ಲಿದ್ದಾರೆ, ಬಾಟಮ್ 3 ಯಾರ್ಯಾರಿದ್ದಾರೆ. ಇವಾಗ ರಾತ್ರಿ 11 ಗಂಟೆ, ಇನ್ನು 1 ಅವರ್ ಆದರೆ ಡಿಸೆಂಬರ್ 25. ಎಲ್ಲರೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ನಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಯಾರು ಈ ವಿಡಿಯೋನ ಹೊಸಬ್ರು ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನೀವು ಯಾರು ಗಿಲ್ಲಿ ಫ್ಯಾನ್ಸ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಗಿಲ್ಲಿ ಅಂತ ಟೈಪ್ ಮಾಡಿ. ರಕ್ಷಿತಾ ಫ್ಯಾನ್ಸ್ ಆಗಿದ್ರೆ ರಕ್ಷಿತಾ ಅಂತ ಟೈಪ್ ಮಾಡಿರಿ. ಮಾಳು ಫ್ಯಾನ್ಸ್ ಆಗಿದ್ರೆ ಮಾಳು ಅಂತ ಟೈಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಯಾರು ಕಮೆಂಟ್ಸ್ ಜಾಸ್ತಿ ಇದೆ ಅಂತ ನಾಳೆ ಹೇಳ್ತೀನಿ. ಬನ್ನಿ ವೋಟಿಂಗ್ ನೋಡ್ಕೊಂಬರೋಣ. 10th ಸ್ಪಾಟ್ನಲ್ಲಿ ಧ್ರುವಂತ್ ಅವ್ರು ಇದ್ದಾರೆ. ಧ್ರುವಂತ್ ಅವ್ರಿಗೆ 6.5% ವೋಟಿಂಗ್ ಬಂದಿದೆ. ಸಂಜೆ ವೋಟಿಂಗ್ ರಿಸಲ್ಟ್ನಲ್ಲೂ ಅಷ್ಟೇ 6.5 ಇತ್ತು, ಈಗೂ 6.5. ಮೇಲಕ್ಕೆ ಹೋಗಿಲ್ಲ, ಕೆಳಗಡೆ ಇಳ್ದಿಲ್ಲ ಧ್ರುವಂತ್ ಅವ್ರ ವೋಟಿಂಗ್. 9ನೇ ಸ್ಥಾನ ಬರೋದಾದ್ರೆ ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವರಿಗೆ 6.7% ವೋಟಿಂಗ್ ಬಂದಿದೆ. ಸಾಯಂಕಾಲ ವೋಟಿಂಗ್ ರಿಸಲ್ಟ್ನಲ್ಲಿ 6.8 ಇತ್ತು, ಈಗ 0.1% ವೋಟ್ ಡಿಕ್ರೀಸ್ ಆಗಿದೆ. ಇನ್ನು 8ನೇ ಸ್ಥಾನಕ್ಕೆ ಬರೋದಾದ್ರೆ ಸ್ಪಂದನ ಅವ್ರು ಬಂದಿದ್ದಾರೆ. 7ನೇ ಸ್ಥಾನದಲ್ಲಿ ಇದ್ದಿದ್ದು ಸ್ಪಂದನ 8ನೇ ಸ್ಥಾನಕ್ಕೆ ಬಂದಿದ್ದಾರೆ. ಸೂರಜ್ ಅವರು ಪ್ರಮೋಟ್ ಆಗಿದ್ದಾರೆ ಮೇಲಕ್ಕೆ. ಸ್ಪಂದನ ಅವರಿಗೆ 7.9% ವೋಟಿಂಗ್ ಬಂದಿದೆ. ಸೋಮವಾರ ಬೆಳಗ್ಗೆ ಎಷ್ಟಿತ್ತಂದರೆ 9.5 ಇತ್ತು, ಈಗ 7.9 ಆಗಿದೆ ಸ್ಪಂದನ ಅವರ ವೋಟಿಂಗ್ ರಿಸಲ್ಟ್. ಇನ್ನು 7ನೇ ಸ್ಥಾನದಲ್ಲಿ ಸೂರಜ್ ಇದ್ದಾರೆ. ಸೂರಜ್ ಅವರಿಗೆ 8.2% ವೋಟಿಂಗ್ ಬಂದಿದೆ. ಸಾಯಂಕಾಲದ ವೋಟಿಂಗ್ ರಿಸಲ್ಟ್ನಲ್ಲಿ 8.1 ಇತ್ತು, ಈಗ 8.2, 0.1% ವೋಟಿಂಗ್ ಜಾಸ್ತಿ ಆಗಿದೆ ಸೂರಜ್ ಅವ್ರಿಗೆ. ಇನ್ನು 6th ಪ್ಲೇಸ್ ಬರೋದಾದರೆ ಧನುಷ್ ಅವರು ಇದ್ದಾರೆ. ಧನುಷ್ ಅವರಿಗೆ 9.5% ವೋಟಿಂಗ್ ಬಂದಿದೆ. ಸಂಜೆ ವೋಟಿಂಗ್ ರಿಸಲ್ಟ್ನಲ್ಲಿ 9.4 ಇತ್ತು, ಈಗ 9.5, ಅಂದರೆ 0.1% ಇನ್ಕ್ರೀಸ್ ಆಗಿದೆ ಧನುಷ್ ಅವ್ರಿಗೆ. 5th ಸ್ಪಾಟ್ನಲ್ಲಿ ರಘು ಅವರಿದ್ದಾರೆ. ರಘು ಅವ್ರಿಗೆ 9.5% ವೋಟಿಂಗ್ ಬಂದಿದೆ. ಸಂಜೆ ವೋಟಿಂಗ್ ರಿಸಲ್ಟ್ನಲ್ಲಿ ಅಷ್ಟೇ 9.5 ಇತ್ತು, ಇವ್ರದ್ದು ಅಷ್ಟೇ ವೋಟಿಂಗ್ ಮೇಲೋಗಿಲ್ಲ ಕೆಳಗಡೆನೂ ಆಗಿಲ್ಲ, ಸ್ಟೇಬಲ್ ಆಗಿ ಮೇಂಟೈನ್ ಮಾಡ್ತಾರೆ ರಘು ಅವರು. ಇನ್ನು 4th ಸ್ಪಾಟ್ಗೆ ಬರೋದಾದರೆ ಅಶ್ವಿನಿ ಅವರಿದ್ದಾರೆ. ಅಶ್ವಿನಿ ಅವರಿಗೆ 9.8% ವೋಟಿಂಗ್ ಬಂದಿದೆ. ಸಂಜೆ 9.9 ಇತ್ತು, ಈಗ 0.1% ವೋಟ್ ಕೆಳಗಡೆ ಬಿದ್ದಿದೆ ಅಶ್ವಿನಿ ಅವ್ರ ವೋಟಿಂಗ್. ಇನ್ನು 3ನೇ ಸ್ಥಾನಕ್ಕೆ ಬರೋದಾದರೆ ಮಾಳು ನಿಪ್ನಾಳ್ ಅವರು. ಮಾಳು ಅವರಿಗೆ 9.9% ವೋಟಿಂಗ್ ಬಂದಿದೆ. ಸಂಜೆ 10.1 ಇತ್ತು, ಈಗ 9.9, ಅಂದರೆ 0.2% ವೋಟಿಂಗ್ ಕಮ್ಮಿ ಆಗ್ತೈತೆ ಮಾಳು ನಿಪ್ನಾಳ್ ಅವರಿಗೆ. ಇನ್ನು 2ನೇ ಸ್ಥಾನದಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವರಿಗೆ 13.2% ವೋಟಿಂಗ್ ಬಂದಿದೆ, ಅಂದರೆ 0.1% ವೋಟು ಇನ್ನೂ ಜಾಸ್ತಿ ಆಗಿದೆ ರಕ್ಷಿತಾ ಅವ್ರಿಗೆ. ಇನ್ನು ಟಾಪ್ 1 ನೋಡೋದಾದರೆ ಗಿಲ್ಲಿ ನಟ. ಗಿಲ್ಲಿ ನಟ ಅವ್ರಿಗೆ 18.8% ವೋಟ್ ಬಂದಿದೆ, ಅಂದರೆ 0.3% ವೋಟ್ ಇನ್ಕ್ರೀಸ್ ಆಗಿದೆ ಸಂಜೆ ವೋಟಿಂಗ್ ರಿಸಲ್ಟ್ಗಿಂತ. ಅಂದರೆ ಇವಾಗ ಫೈಟ್ ಇರೋದು 3rd ಸ್ಪಾಟ್ಗೆ, ಅಂದರೆ ಮಾಳು ಅವ್ರ ವೋಟಿಂಗ್ ಕೆಳಗಡೆ ಇಳಿತೈತೆ, ಅಶ್ವಿನಿ ಅವ್ರ ವೋಟಿಂಗ್ ಕೆಳಗಡೆ ಇರ್ತೈತೆ, ರಘು ಅವ್ರ ವೋಟಿಂಗ್ ಸ್ಟೇಬಲ್ ಆಗಿದೆ. ಜಸ್ಟ್ ಮಾಳು ಮತ್ತು ಅಶ್ವಿನಿ ಅವರಿಗೆ ಜಸ್ಟ್ 0.1% ಡಿಫ್ರೆನ್ಸ್ ಇದೆ. ಇನ್ನು ಮಾಳು ಮತ್ತು ರಘು ಅವರಿಗೆ ಜಸ್ಟ್ 0.4% ಡಿಫ್ರೆನ್ಸ್ ಇದೆ. ಸೇಮ್ ಫಾರ್ ಧನುಷ್ ಆಲ್ಸೋ. ಆದರೆ ಸ್ಟ್ಯಾಂಡರ್ಡ್ ಆಗಿ ವೋಟಿಂಗ್ ಜಾಸ್ತಿ ಆಗ್ತಿರೋದು ಗಿಲ್ಲಿ ನಟ ಅವ್ರಿಗೆ ಮತ್ತು ರಕ್ಷಿತ್ ಅವ್ರಿಗೆ. ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ಶಿಪ್ಪು ಹೆಂಗೆ ನಡೆಯುತ್ತೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಚೂಸ್ ಮಾಡಬೇಕು ಯಾರು ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ಶಿಪ್ಗೆ ಹೋಗ್ಬೇಕು ಅಂತ. ರಾಶಿಕ್ ಅವ್ರ ಫ್ಯಾಮಿಲಿಯವರು ಸೂರಜ್ನ ಸೆಲೆಕ್ಟ್ ಮಾಡ್ತಾರೆ. ಸೂರಜ್ ಫ್ಯಾಮಿಲಿಯವರು ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಧನುಷ್ ಅವ್ರ ಮಮ್ಮಿ ಗಿಲ್ಲಿ ನಟನ್ ಸೆಲೆಕ್ಟ್ ಮಾಡ್ತಾರೆ. 3 ಜನ ಕ್ಯಾಪ್ಟನ್ಸಿ ಕಂಟೆಂಡರ್ಗೆ ಸೆಲೆಕ್ಟ್ ಆಗಿದ್ದಾರೆ. ಇನ್ನೂ ಎಷ್ಟೊಂದು ಜನ ಫ್ಯಾಮಿಲೀಸ್ ಬರೋರಿದ್ದಾರೆ. ಯಾರು ಜಾಸ್ತಿ ವೋಟ್ ಬರುತ್ತೆ ಅಂತ ಗೊತ್ತಿಲ್ಲ.